ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಆಲ್ರೆಡಿ ಮಾರ್ನಿಂಗ್ 6 o'clock ಆಗಿದೆ. ಅತ್ತೆ ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಾನು ತಿಂಡಿಗೆಲ್ಲ ರೆಡಿ ಮಾಡಿ ಬೇರೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀನಿ. ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಮೊದಲೇ ಹೇಳಿದ್ದೀನಿ, ಇದು ಲಾಸ್ಟ್ ಇಂದ ವ್ಲಾಗ್ಗಳು. ಅದನ್ನು ನಾನು ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಮತ್ತೆ ಈಗ ರೆಕಾರ್ಡಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಬನ್ನಿ ವ್ಲಾಗನ್ನು ಚೆಕ್ಔಟ್ ಮಾಡೋಣ. ಇವಾಗ ಆಲ್ರೆಡಿ 6:30 ಆಗಿದೆ. ಆಲ್ರೆಡಿ ಪೂಜೆ ಎಲ್ಲ ನಡೀತಾ ಇದೆ. ತಿಂಡಿ ಕೂಡ ರೆಡಿ ಆಗಿದೆ. ಇವಾಗ ಪಾಪು ಎದ್ದಿದ್ದಾಳೆ, ಇವತ್ತು ಬೇಗನೆ ಎದ್ಲು. ಸೊ ಅದ್ರ ಜೊತೆಗೆ ಇವಾಗ ನಾಳೆ ನಾಗರ ಪಂಚಮಿ ಇರೋದ್ರಿಂದ ಎಳ್ಳನ್ನು ಚೆನ್ನಾಗಿ ಸೋಸಿ ನಂತರ ತೊಳೆದು ಇವಾಗ ಬಿಸಿಲಿಗೆ ಒಣಗಾಕಬೇಕು. ಸೋರು ಹಾಕಿದ್ದೀವಿ. ಈಗ ನೆಕ್ಸ್ಟು ಬಿಸಿಲಿಗೆ ಒಣಗಾಕಿ ಅದನ್ನು ನೀಟಾಗಿ ಒಣಗಿಸ್ಕೋಬೇಕು. ಆ ಪ್ರೊಸೀಜರ್ನು ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಇದ್ರ ಜೊತೆ ಇವತ್ತು ಹಬ್ಬ ಆಗಿರೋದ್ರಿಂದ, ಗೌರಿ ಹಬ್ಬ ಆಗಿರೋದ್ರಿಂದ ಪಾಪಕ್ಕೆ ಸ್ವಲ್ಪ ಡ್ರೆಸ್ಅಪ್ ಮಾಡಿದೆ. ಹೊಸ್ದಾಗಿ ತಂದಿರೋ ಡ್ರೆಸ್ ಇದು. ಅವಳಿಗೆ ಇವಾಗ ಫಿಟ್ ಆಗಿದೆ, ಕರೆಕ್ಟಾಗಿದೆ. ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡೋಣ ಅಂತ ಅನ್ಕೋತೀನಿ. ಅವಳು ಯಾವುದಕ್ಕೂ ಕೂಡ ಅಷ್ಟೊಂದು ಇಷ್ಟಪಡೋದಿಲ್ಲ. ಸ್ವಲ್ಪ ಇರಿಟೇಷನ್ ಆಗುತ್ತೆ ಅನಿಸುತ್ತೆ ಅವಳಿಗೆ. ಸೊ ಅವ್ಳು ಕಂಫರ್ಟ್ ಝೋನ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಎಷ್ಟೋ ಸತಿ ಫೋಟೋಶೂಟನ್ನೇ ಮಾಡೋದಿಲ್ಲ. ಕೆಲವೊಂದು ಸತಿ ತಯಾರಿನೂ ಕೂಡ ಮಾಡ್ಕೊಂಡಿರ್ತೀನಿ. ಈಗ ಅವಳು ಹೊರಗಡೆ ಹೋಗ್ತಿದ್ದಾಳೆ. ಸೊ ಸ್ವಲ್ಪ ಬಿಸಿಲಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ವೈಸ್ ನೋಡೋದಾದರೆ ಫೋಟೋ. ಅದಕ್ಕೋಸ್ಕರ ಇವಾಗ ಹೊರಗಡೆ ಸ್ವಲ್ಪ ಫೋಟೋ ಎಲ್ಲ ತೆಗೆಯೋಣ ಅಂದ್ಬಿಟ್ಟು ಕರ್ಕೊಬರ್ತಾಯಿದ್ದೆ. ಸೊ ಅವಳು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ಲು. ಅದಾದಮೇಲೆ ಅವಳಿಗೆ ಅನ್ಕಂಫರ್ಟಬಲ್ ಫೀಲ್ ಆಯಿತು ಏನೋ ಗೊತ್ತಿಲ್ಲ. ಸ್ವಲ್ಪ ಇರಿಟೇಷನಿಂದ ಅಳ್ತಾ ಇದ್ಲು. ಕ್ಲಾತೆಲ್ಲ ಮತ್ತೆ ತೆಗೆದುಬಿಟ್ಲು. ಸ್ವಲ್ಪ ಮಕ್ಕಳಂದರೆ ಹಾಗೆ ಅಲ್ವಾ. ಈಗ ನಾವಾದರೆ ದೊಡ್ಡವರು ಎಲ್ಲ ತಿಳ್ಕೊತೀವಿ. ಬಟ್ ಮಕ್ಕಳಿಗೆ ಹೆಂಗೆ ಅನಿಸುತ್ತೋ ಅದೇ ರೀತಿ ಮಾಡ್ತಾ ಹೋಗ್ತಾರೆ. ನಾನು ಅವಳನ್ನ ಗರ್ಕೆ ಮೇಲೆ ಕುಳಿಸ್ಬಿಟ್ಟು ಫೋಟೋ ತೆಗ್ಸೋಣ ಅಂದ್ಕೊಂಡೆ. ಅವಳಿಗೆ ಯಾಕೋ ಇಷ್ಟ ಆಗಲಿಲ್ಲ. ಅವಳು ಕೂತ್ಕೊಳ್ಳಲಿಲ್ಲ, ಅಳ್ತಾ ಇದ್ಲು. ಅದಾದಮೇಲೆ ನಾನು ಬೇರೆ ಬೇರೆ ರೀತಿ ಫೋಟೋಸ್ನೆಲ್ಲ ತೆಗೆಯೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಆ ಒಂದು ವೀಡಿಯೋಸ್ ಇದು. ಬಟ್ ಕೆಲವೊಂದು ಸತಿ ಫೋಟೋಗೆ ತುಂಬ ಚೆನ್ನಾಗಿ ಪೋಸ್ ಕೊಟ್ಟಳು, ಕೆಲವೊಂದು ಸತಿ ಇಷ್ಟಪಡಲಿಲ್ಲ ಅವಳು. ಸೊ ಅವಳಿಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೋ ಆ ಕಡೆ ಈ ಕಡೆ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು ಅಂತ ಹೇಳಿ ಟ್ರೈನ್ ಅಪ್ ಮಾಡಿ ನೆಕ್ಸ್ಟು ನಾನು ಫೋಟೋನ ತೆಗಿಯೋಕ್ಕೆ ಪ್ರಯತ್ನವನ್ನು ಪಟ್ಟೆ. ಆದಷ್ಟು ಪ್ರಯತ್ನ ಮಾಡಿದ್ದೀನಿ. ಅದಾದಮೇಲೆ ಅವಳು ನಾನು ಎಷ್ಟೇ ಹೇಳಿದ್ರು ಕೇಳಲಿಲ್ಲ, ಮುಂದೆ ಹೋಗ್ತಾ ಇದ್ಲು. ಸೊ ಇದು ನಮ್ಮ ಮಗಳ ಒಂದು ರೊಟೀನ್ ಅಂತಲೇ ಹೇಳ್ಬೋದು. ಅವಳ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಬಟ್ ಅವಳು ಇನ್ನೂ ಸ್ವಲ್ಪ ಸ್ಪೋಕನ್ ಮಾಡೋದು ಬಹಳ ಇನ್ನೂ ಬೇಗ ಆಗಬೇಕಿತ್ತು ಅನ್ನೋದು ನಮ್ಮ ಭಾವನೆ. ಯಾಕಂದರೆ ಮಕ್ಕಳು ಬೇಗ ಮಾತಾಡಿದಷ್ಟು ಒಳ್ಳೆಯದಲ್ವ. ಇವಾಗ ಆಲ್ರೆಡಿ ಅವಳಿಗೆ 2 ವರ್ಷದ ಮೇಲೆ 6 ತಿಂಗಳು ತುಂಬಿದೆ. ನೋಡೋಣ ಎಷ್ಟು ಬೇಗ ಮಾತಾಡ್ತಾಳೋ, ಅಥವಾ ಸ್ಪೀಕಿಂಗ್ ಥೆರಪಿ ಏನಾದ್ರು ಸೇರಿಸಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಕೂಡ ಸ್ಟಾರ್ಟ್ ಮಾಡಲೇಬೇಕಾಗತ್ತೆ. ಏನು ಮಾಡೋದಕ್ಕಾಗಲ್ಲ. ಎಲ್ಲವೂ ಕೂಡ ಅನ್ಪ್ಲ್ಯಾನೆಡ್ ಆಗಿದೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್ ನೋಡಿ ಯಾವ ರೀತಿ ಆಡ್ತಾ ಇದ್ದಾಳೆ ಅಂತ. ಅಳ್ತಾಳೆ, ನಗ್ತಾಳೆ, ಕಿರುತ್ತಾಳೆ, ಬೇಡ ಅಂತ ಹಠ ಮಾಡ್ತಾಳೆ. ಮಕ್ಕಳ ಸ್ವಭಾವನೇ ಹಾಗೆ. ಸ್ವಲ್ಪ ಹೊತ್ತು ಇಷ್ಟಪಡ್ತಾಳೆ, ಮತ್ತೆ ಅದನ್ನು ಬೇಡ ಅಂತ ಹೇಳಿಬಿಡ್ತಾಳೆ. ಇದು ನಮ್ಮ ಮಗಳ ಒಂದು ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಮಕ್ಕಳು ಹೆಂಗಿದ್ದಾರೆ, ಏನು ಅವರ ಒಂದು ಡೈಲಿ ರೊಟೀನ್ ಹಿಂಗೆ ಇದೆಯಾ ಏನು ಅಂತ ನೀವು ಕೂಡ ನೋಡ್ಕೊಳ್ಳಿ. ಅಳ್ತಾ ಇದ್ದಾಳೆ, ಅವಳಿಗೆ ಸಮಾಧಾನ ಮಾಡ್ತಾಯಿದ್ದೀನಿ ಹಾಗೆ ನಾನು. ಬಟ್ ಆದರೂ ಕೂಡ ಅವಳು ಯಾಕೋ ಗೊತ್ತಿಲ್ಲ ತುಂಬ ಅಳ್ತಾ ಇದ್ಲು. ದೃಷ್ಟಿ ಆಗಿತ್ತೇನೋ. ಆಮೇಲೆ ದೃಷ್ಟಿನೂ ಕೂಡ ತೆಗ್ದಿದ್ದಾಯಿತು. ಇದು ತುಂಬ ಹಿಂದಲ್ ವೀಡಿಯೋ, ಬಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಸ್ವಲ್ಪ ಡಿಲೇ ಆಯಿತು. ಐ ಆಮ್ ಸಾರಿ. ವೆಲ್ಕಮ್ ಟು ಮೈ ಚಾನಲ್. ಇವಾಗ ಆಲ್ರೆಡಿ ಟೈಮು 11:50 ಆಗಿದೆ. ಇವಾಗ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ತುಂಬ ಬಿಸಿಲಿದೆ ನೋಡಿ. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇನ್ನು ಸ್ವಲ್ಪ ಬಾಕಿ ಇದೆ. ನಿನ್ನೆ ಸ್ವಲ್ಪ ಅಷ್ಟೇ ಕ್ಲೀನ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು, ಜಾಸ್ತಿ ಕೆಲಸ ಮಾಡೋದಕ್ಕಾಗಲಿಲ್ಲ. ಇನ್ನು ನಾಳೆನೇ ನಾಗರ ಪಂಚಮಿ ಇರೋದು. ಸೊ ನಾಳೆ ತೆನೆ ಎರಿಬೇಕು. ಅಲ್ಲಿವರೆಗೂ ಕೂಡ ವಾಷಿಂಗ್ ಮಿಷಿನ್ ನೋಡಿ ನೆನ್ನೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡೆ. ಎಕೋ ಡ್ರಮ್ ಕ್ಲೀನ್ ಕೊಟ್ಟಿದ್ದೀನಿ. ಸೊ ಇನ್ನರೆಲ್ಲ ನಾನು ನೆನ್ನೆ ಎಕೋ ಡ್ರಮ್ ಕ್ಲೀನ್ ಕೊಟ್ಟಿದ್ದೆ. ಸೊ ಇವಾಗ ಸ್ವಲ್ಪ ಮೇಲ್ಗಡೆ ಎಲ್ಲ ಕ್ಲೀನ್ ಅಪ್ ಮಾಡಬೇಕು. ಕಾಲಿನಿ ಸಿಕ್ಕಲಿಲ್ಲ ಅಂದ್ಬಿಟ್ಟು ಹೇಳಿದರು. ಟಿಶ್ಯೂ ಪೇಪರೆಲ್ಲ ಸಿಕ್ಕಿದೆ. ಸೊ ಟಿಶ್ಯೂ ಪೇಪರ್ ಇರೋದ್ರಿಂದ ಹಾಗೆ ಶಾಂಪು ವಾಟರಿಂದ ಕ್ಲೀನಪ್ ಮಾಡ್ತೀನಿ. ಇನ್ನು ಫ್ರಿಜ್ಜೊಂದು ಕೂಡ ಮೇಲ್ಗಡೆ ಎಲ್ಲ ಕ್ಲೀನಪ್ ಮಾಡಬೇಕು. ಟಿ ವಿ ಕ್ಲೀನಪ್ ಮಾಡಬೇಕು. ಡ್ರೆಸ್ಸಿಂಗ್ ಮಿರರ್ ಕ್ಲೀನಪ್ ಮಾಡಬೇಕು.
ತುಂಬ ಕೆಲಸ ಬಾಕಿ ಇದೆ. ಸೊ ಪಾಪು ಇವಾಗ ಸ್ವಲ್ಪ ಬ್ಯುಸಿಯಾಗಿದ್ದಾಳೆ. ಆ ಟೈಮಲ್ಲಿ ನಾನೀಗ ಕೆಲಸಗಳು ಮುಗಿಸ್ಕೋಬೇಕು. ಸ್ವಲ್ಪ ಹೊರಗಡೆನೂ ಬಂದು ನೋಡ್ಕೋತಾ ಇರಬೇಕು ಯಾರು ಬರ್ತಾರಾ ಏನು ಅಂತ. ಸೊ ಇವತ್ತು ನಮ್ಮ ರುದ್ರಪ್ಪ ಅವ್ರು ಬಂದಿಲ್ಲ. ನಮ್ಮ ಎದುರುಗಡೆ ತೋಟದವ್ರು ರುದ್ರಪ್ಪ ಯಾವಾಗಲೂ ಇಲ್ಲೇ ಇರ್ತಾರೆ. ಸೊ ಅವ್ರಿಗೂ ಇಲ್ಲಿ ತೋಟ ಅಂದರೆ ತುಂಬ ಇಷ್ಟ, ಯಾವಾಗಲೂ ಬಂದಿರ್ತಾರೆ. ನಮಗೂ ಕೂಡ ಡೈಲಿ ಅವ್ರು ಬರೋದ್ರಿಂದ ಸೊ ನಮ್ಮನೆಯವರು ಅಂತಲೇ ಭಾವನೆ ಉಟ್ಕೊಬಿಟ್ಟಿದೆ. ಸೊ ಅವ್ರು ಡೈಲಿ ಬರೋದು, ಕೂತ್ಕೊಳ್ಳೋದು, ಮಾತಾಡೋದು, ಹರಟೆ ಹೊಡೆಯೋದು ಡೈಲಿ ಆಗೋಗಿದೆ. ಈಗ ಆಲ್ಮೋಸ್ಟ್ ಯಾರೂ ಇರೋದಿಲ್ಲ, ನಾನು ನನ್ನ ಮಗಳು ಪ್ಲಸ್ ರುದ್ರಪ್ಪ ಅಂಕಲ್ ಇಬ್ಬರೇ ಕೂತಿರ್ತಾರೆ. ಇನ್ನು ಯಾರು ಜೊತೇಲಿರ್ತಾರೆ ಅಷ್ಟೇ. ಸೊ ಆವಾಗ ಕೂತ್ಕೊಂಡು ಮಾತಾಡ್ತಿರ್ತೀವಿ, ಏನಾದ್ರು ಹರಟೆ ಹೊಡಿತಿರ್ತೀವಿ. ಸೊ ಅವ್ರು ಬರದೇ ಇದ್ದಾಗ ತುಂಬ ಬೇಜಾರಾಗುತ್ತೆ, ಅವರು ಯಾಕೆ ಬಂದಿಲ್ಲ ಇವತ್ತು ಅಂತ. ಕೆಲವೊಂದು ಸತಿ ಬರೋದೇ ಇಲ್ಲ ಅವರು. ನಿನ್ನೆ ಎಲ್ಲ ಬಂದಿರಲಿಲ್ಲ. ಸೊ ಇವತ್ತು ಇನ್ನೂ ಲೇಟಾಗಿದೆ. ಆಲ್ಮೋಸ್ಟ್ ಇಷ್ಟೊತ್ತಿಗೆಲ್ಲ ಬಂದುಬಿಡೋರು 10 ಗಂಟೆಗೆಲ್ಲ. 11:45 ಆಗಿದೆ, ಯಾಕೂ ಇನ್ನೂ ಬಂದಿಲ್ಲ. ನೋಡ್ತಾ ಇದ್ದೀನಿ, ವೆಯ್ಟ್ ಮಾಡ್ತಾಯಿದ್ದೀನಿ, ಇನ್ನೂ ಬಂದಿಲ್ಲ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೇನೋ. ಅಲ್ಲಿವರೆಗೂ ಡ್ರೆಸ್ಸಿಂಗ್ ಮಿರರ್ ಕ್ಲೀನಪ್ ಮಾಡ್ಕೊಬಿಡೋಣ ಅಂತ. ತುಂಬ ಅಂದರೆ ತುಂಬ ಗಲೀಜಾಗ್ಬಿಟ್ಟಿದೆ. ಗ್ಲಾಸ್ ಎಲ್ಲ ನೀಟಾಗಿ ಹುರಿಸ್ಬೇಕು. ಮತ್ತು ನನ್ನ ಡೈಲಿ ಮೇಕಪ್ ಏನಿದೆ ಆ ಪ್ರಾಡಕ್ಟ್ಸ್ ಎಲ್ಲ ತುಂಬ ಡಸ್ಟ್ ಆಗಿದೆ, ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಬೇಕು. ತುಂಬ ಕೆಲಸ ಬಾಕಿ ಇದೆ. ಈ ಕೆಲಸಗಳು ಇಲ್ಲದೆ ಇದ್ದಾಗ ಏನು ಕೆಲಸ ಮಾಡೋದು ಅಂತ ಅನಿಸುತ್ತೆ. ಕೆಲಸಗಳು ಜಾಸ್ತಿ ಇದ್ದಾಗ ಯಾವ ಕೆಲಸ ಫಸ್ಟ್ ಮಾಡೋದು ಅಂತ ಅನಿಸುತ್ತೆ. ಕನ್ಫ್ಯೂಷನ್ ಮೇಲೆ ಕನ್ಫ್ಯೂಷನ್ ಬರ್ತಿರುತ್ತೆ ಕೆಲವೊಂದು ಸತಿ. ಕ್ಲೀನಪ್ ಕೆಲಸ ಅಂದ ತಕ್ಷಣ ನಂಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಡೆಕೋರೇಟಿವ್ ಆಗಿ ಇಡಬೇಕು, ಕ್ಲೀನಾಗಿ ಇಟ್ಕೋಬೇಕು, ಕಲರ್ಫುಲ್ಲಾಗಿ ಇಟ್ಕೋಬೇಕು. ಸಮ್ ಐಟಮ್ಸ್ನ ತೊಗೋಬೇಕು, ಅದನ್ನು ಚೆನ್ನಾಗಿ ಆರ್ಗನೈಸ್ ಮಾಡಬೇಕು ಅಂತ ತುಂಬ ಆಸೆ. ನೋಡೋಣ, ಇನ್ನೂ ಟೈಮ್ ಇದೆ. ಇವಾಗಲೇ ಎಲ್ಲ ಮಾಡಬೇಕು ಅಂತೇನಿಲ್ಲ. ಬಟ್ ಈ ಯಾವಾಗ ಆಗುತ್ತೋ ಆವಾಗ ಖಂಡಿತ ಆನ್ಲೈನ್ ಶಾಪಿಂಗ್ ಅಥವಾ ಎಲ್ಲರೂ ಹೊರಗಡೆ ಹೋದಾಗ ಅಲ್ಲಿ ಶಾಪ್ ಮಾಡಿಬಿಟ್ಟು. ಅರಸೀಕೆರೆಯಲ್ಲಿ ತುಂಬ ಚೆನ್ನಾಗಿರುವಂಥ ಸೆಂಟರ್ಗಳಲ್ಲಿ ಎಲ್ಲ ನಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕು ಅಂತ ಕೇಳೋಂಗೆ ಇಲ್ಲ, ಅಲ್ಲೇ ಚೆನ್ನಾಗಿರೋ ಡಿಸೈನಲ್ಲಿ ಸಿಗುತ್ತೆ. ಹೋಗಿ ತೊಗೋಬೇಕಷ್ಟೇ. ಬಟ್ ನಾವಿಲ್ಲಿ ಸ್ವಲ್ಪ ಬ್ಯುಸಿ ಇರ್ತೀವಿ, ನಾನು ಒಬ್ಬಳೇ ಹೋಗೋದಕ್ಕಾಗಲ್ಲ. ನೋಡೋಣ, ಸದ್ಯಕ್ಕೆ ಏನೇನೇನೇನೋ ಐಡಿಯಾಗಳಿದೆ. ಏನೋ ಐಡಿಯಾ ಹಾಕೋದು ಬೇಡ, ಸದ್ಯಕ್ಕೆ ಈಗ ಕ್ಲೀನಪ್ ಮಾಡೋಣ ಅಂತ ಅನಿಸ್ತಿದೆ. ನೋಡ್ತಾ ಇದ್ದೀನಿ ನಮ್ಮ ರುದ್ರಪ್ಪ ಅಂಕಲ್ ಬಂದಿಲ್ಲ ಅಂತ. ಬರಲಿ, ಅವರು ಎಷ್ಟು ಬೇಗ ಬರ್ತಾರೋ ಎಷ್ಟು ಲೇಟಾಗಿ ಬರ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಹೋಗಿ ರೂಮಲ್ಲಿ ಕ್ಲೀನಪ್ ಮಾಡೋದನ್ನ ನಾನು ನಿಮಗೆ ವೀಡಿಯೋ ಶೂಟ್ ಮಾಡಿ ತೋರಿಸ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಅಲ್ಲಿ ಮರದ ಹತ್ರ ಎಳ್ಳು ಒಣಗಾಕಿದ್ದೀವಿ ತೊಳೆದ್ಬಿಟ್ಟು, ನಾಳೆ ನಾಗರ ಪಂಚಮಿಗೆ ಬೇಕಲ್ಲ ಅಂದ್ಬಿಟ್ಟು. ಸೊ ಅದು 5 ನಿಮಿಷಕ್ಕೆ ಹೋಗಿ ನೋಡ್ಕೋತಾ ಇರಬೇಕು. ಏನಾದ್ರು ಕಲ್ಲು ಮಣ್ಣು ಬೀಳುತ್ತೋ ಅಥವಾ ಇಟ್ಟಿಗೆ ಕೊಟ್ಟಿದ್ದೀನಿ ಸುತ್ತ, ಸ್ವಲ್ಪ ಬಟ್ಟೆ ಮಡ್ಚ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ. ನೋಡಿ, ಅಲ್ಲಿ ಕೆಲಸಗಳೇನು ತುಂಬ ಇವೆ, ಮಾಡ್ತಾ ಹೋಗ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಡೈರೆಕ್ಟಾಗಿ ಹೋಗಿ ಡ್ರೆಸ್ಸಿಂಗ್ ಮಿರರ್ ಕ್ಲೀನ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಡ್ರೆಸ್ಸಿಂಗ್ ಮಿರರು ಎಷ್ಟು ಗಲೀಜಾಗಿದೆ ಅಂತ ತೋರಿಸ್ತೀನಿ ನೋಡಿ. ನನ್ನ ಮಗಳು ಪೌಡರ್ನೆಲ್ಲ ಯಾವ ರೀತಿ ಹಾಕಿದ್ದಾಳೆ ಅಂತ. ಈ ಮಕ್ಕಳಂತೂ ಸ್ವಲ್ಪ ದೊಡ್ಡವರಾಗ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನೋಡಿ. ಸೊ ಅಟ್ಟದ ಮೇಲೆ ಮೊನ್ನೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಬಿದ್ದಿರೋ ಅಂಥದ್ದು. ಸೊ ಡೈಲಿ ಹಿಂಗೆ ಆಗ್ತಾ ಇರುತ್ತೆ. ತೋಟದ ಮನೆ ಅಂದಮೇಲೆ ಎಲ್ಲ ಗಲೀಜಾಗ್ತಾ ಇರುತ್ತೆ. ನಮಗಿನ್ನೇನು ಕೆಲಸ ಇಲ್ಲ, ಕ್ಲೀನ್ ಮಾಡ್ತಾಯಿರು, ಕ್ಲೀನ್ ಮಾಡ್ತಾಯಿರು, ಕ್ಲೀನ್ ಮಾಡ್ತಾಯಿರು. ಇದು ಮೊನ್ನೆ ಬ್ಲೌಸೆಲ್ಲ ಸ್ವಲ್ಪ ಸ್ಟಿಚ್ಚೆಲ್ಲ ತೆಗ್ದೆ. ನೋಡಿ ಯಾವ ರೀತಿ ಆಗಿದೆ ಅಂತ. ಒಂದು ತಿಪ್ಪೆ ಮಾಡ್ಕೊಳ್ಳಲ್ವ, ಹಂಗೆ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ನೀಟಾಗಿ ಯಾವ್ಯಾವ ಜಾಗಕ್ಕೆ ಸೇರಿಸ್ಬೇಕೋ ಆ ಜಾಗಕ್ಕೆ ಸೇರಿಸ್ಬೇಕು. ಕ್ರಯಾನ್ಸು, ಆಯಿಲ್ಮೆಂಟ್ಗಳು, ಕ್ರೀಮ್ಗಳು ಪ್ರತಿಯೊಂದು ಕೂಡ ಇಲ್ಲೇ ಮಿಕ್ಸಪ್ ಆಗೋಗಿದೆ. ಸೊ ಬೇಗ ಬೇಗ ಕೆಲಸಗಳನ್ನ ಫಾಸ್ಟಾಗಿ ಮುಗಿಸ್ಬೇಕು. ಈಗ ಫೈನಲಿ ರೂಮ್ ನೋಡಿ ಯಾವ ರೀತಿ ಆಗಿದೆ. ಮೊನ್ನೆ ಪೇಂಟ್ ಮಾಡಬೇಕಾದ್ರೆ ಪೇಂಟ್ ಮೇಲೆ ಬ್ಯಾಗ್ ಬಿದ್ದುಬಿಟ್ಟು ಫುಲ್ ಪೇಂಟ್ ಆಗೋಗಿದೆ, ಕಲರ್ಫುಲ್ ಆಗೋಗಿದೆ ನೋಡಿ. ಮೊನ್ನೆ ಪಾಪಗೆ ಅಂತ ಬಟ್ಟೆ ತಂದಿದ್ದು ಕಂಪ್ಲೀಟಾಗಿ ಈ ರೀತಿ ಇದೆ. ಸೊ ರೂಮಲ್ಲಿ ಇವಾಗ ಗಣೇಶಂದೊಂದು ಫ್ರೇಮು ಮತ್ತು ಮನೆ ದೇವ್ರದ್ದೊಂದು ಫ್ರೇಮು ಮತ್ತು ಗಡಿಯಾರ, ಬೇರೆ ಹೊರಗಡೆ ಇದ್ದಿದ್ದು ಗಡಿಯಾರನ ರೂಮ್ಗೆ ಹಾಕ್ಕೊಂಡು, ಸೊ ರೂಮಲ್ಲಿ ಇದ್ದಿದ್ದನ್ನ ಹೊರಗಡೆ ಹಾಕಿದ್ದೀವಿ. ಸೊ ರೂಮಲ್ಲಿ ಯಾರೇನು ನೋಡಲ್ಲ ಅಲ್ವಾ, ಅದಕ್ಕೋಸ್ಕರ ನೋಡಿ ಎಷ್ಟು ಧೂಳಿದೆ ಅಂತ ನೋಡಿ. ಡೈಲಿ ಕ್ಲೀನ್ ಮಾಡ್ತಾ ಇರ್ತೀವಿ, ಆದರೂ ಕೂಡ ಧೂಳು ಬಂದೇ ಬರುತ್ತೆ. ಸದ್ಯಕ್ಕೀಗ ಇದನ್ನು ಕ್ಲೀನ್ ಮಾಡೋವರೆಗೂ ನಂಗೆ ಟೈಮ್ ಹಿಡಿಯುತ್ತೆ. ಎಷ್ಟು ಟೈಮ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ನಾನು ಸಾಂಬಾರೆಲ್ಲ ರೆಡಿ ಮಾಡಿರೋದ್ರಿಂದ ಇವಾಗೇನು ನಂಗೆ ಬೇರೆ ಕೆಲಸ ಇಲ್ಲ. ಇದನ್ನು ಕ್ಲೀನಪ್ ಮಾಡಿಬಿಟ್ಟು ಹೊರಗಡೆ ಎಳ್ಳಿಟ್ಟಿದ್ದೀನಲ್ಲ, ಎಳ್ಳೆಲ್ಲ ನೋಡಿಕೊಂಡು ಬೇಗ ಬೇಗ ಕೆಲಸ ಮುಗಿಸ್ಕೋಬೇಕು.
Baby, why can't you sleep at night? Tell me lies, I just wanna know the truth. Do or die, is it me or is it you? You can say I haven't tried to cross this creek till five. Your feelings come and go, but I still love you so. There is nothing I won't do to make this dream come true. Darling, you can walk away. ಸೊ ಫ್ರೆಂಡ್ಸ್, ಇವಾಗ ಕ್ಲೀನಪ್ ಮಾಡ್ತಾ ಇದ್ದೀನಿ. ಇವೆಲ್ಲ ಆರ್ಗನೈಸ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾನು ಆರ್ಗನೈಸ್ ಮಾಡಬೇಕು ಅಂತ ತುಂಬ ಇಷ್ಟಪಡ್ತೀನಿ. ನನ್ನ ಹಸ್ಬೆಂಡ್ಗೂ ಇಷ್ಟ. ಬಟ್ ನಾನು ಇಂಥ ಪ್ರಾಡಕ್ಟ್ಸ್ ಎಲ್ಲ ತೊಗೋಬೇಕಾದ್ರೆ ಅವರೆಲ್ಲ ಹೇಟ್ ಮಾಡ್ತಾರೆ, ಇಷ್ಟಪಡೋದಿಲ್ಲ. ಬಟ್ ತೊಗೊಂಡ್ಮೇಲೆ ಆರ್ಗನೈಸ್ ಮಾಡಿದ್ಮೇಲೆ ತುಂಬ ಇಷ್ಟಪಡ್ತಾರೆ. ಓಕೆ, ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ತೊಗೋಬೇಕಾದ್ರೆ ಎವ್ರಿ ಟೈಮ್ ನಾವಿಬ್ಬರು ಜಗಳ ಆಡ್ತೀವಿ. ಜಗಳ ಅಂದರೆ ಆ ಮಟ್ಟಗಲ್ಲ, ಬಟ್ ಅವ್ರು ಬೇಡ ಅಂತ ನಾನು ತೊಗೋಬೇಕು ಅಂತ. ಇವೆಲ್ಲ ಒಂದು 50 ರುಪೀಸ್ ಇರಬಹುದು. ಬಟ್ ಆರ್ಗನೈಸಿಂಗ್ ಮಾಡಿದಾಗ ಕಿಚನ್ ಆಗಿರಬಹುದು, ಅಥವಾ ನಿಮ್ಮ ಬೆಡ್ರೂಮು, ಮೇಕಪ್ ಟೂಲ್ಸ್ಗಳು, ಅಥವಾ ಮಕ್ಳುಗಳಿಗೆ ಸ್ಟಡಿ ಟೇಬಲಲ್ಲಿ ತುಂಬ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ಈ ರೀತಿಯಾದಂತಹ ಬಾಕ್ಸ್ಗಳು, ಆರ್ಗನೈಸಿಂಗ್ ಬಾಕ್ಸ್ಗಳನ್ನ ನೀವು ಯಾವ ಕಡೆ ಬೇಕಾದ್ರೂ ಇಟ್ಟರೆ ಎಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ ಗೊತ್ತಾ. ನಾನು ಗ್ರೀನ್ ಕಲರ್ಲಿ, ಲೈಟ್ ಗ್ರೀನ್ ಇದು, ಸೊ ಈ ಕಲರ್ಲಿ ತೊಗೊಂಡಿದ್ದು. ಒಳ್ಳೆ ಕ್ವಾಲಿಟಿ ಮಾತ್ರ. 45 ರುಪೀಸ್ ಅನ್ಕೋತೀನಿ ಡಿಮಾರ್ಟಲ್ಲಿ. ಸೊ ಡಿಮಾರ್ಟ್ಗಳಲ್ಲೆಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿ. ಪ್ರೈಸ್ ಕೂಡ ಅಷ್ಟೇ ತುಂಬ ಕಡಿಮೆಗೆ ಸಿಗುತ್ತೆ. ಸೊ ಬೆಂಗಳೂರಲ್ಲಿ ಏನಪ್ಪ ಅಂದರೆ ಆರ್ಗನೈಸಿಂಗ್ ಮಾಡೋದಕ್ಕೆಲ್ಲ ತೊಗೋಬಹುದು ಪ್ರಾಡಕ್ಟ್ಸ್ಗಳು. ಹಾಗೆ ದುಡ್ಡು ಇರಬೇಕು, ಖರ್ಚು ಮಾಡೋದಕ್ಕಲ್ವಾ. ಸೊ ಸಂಪಾದನೆ ಮಾಡಿದರೆ ಖಂಡಿತವಾಗ್ಲೂ ಖರ್ಚು ಮಾಡ್ಬೋದು, ಏನಾಗೋದಿಲ್ಲ. ಸೊ ಸಂಪಾದನೆ ಇಲ್ಲ ಅಂದರೆ ಏನು ತೊಗೊಳೋಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ಇವನ್ನೆಲ್ಲ ಕ್ಲೀನಪ್ ಮಾಡ್ತಿದ್ದೀನಿ. ಇದು ಈ ಬ್ಯಾಸ್ಕೆಟ್ ಬಂದು 70 ರೂಪಾಯಿನೋ 50 ರೂಪಾಯಿನೋ ಗೊತ್ತಿಲ್ಲ, 50 ರೂಪಾಯಿ ಅನ್ಕೋತೀನಿ ಈ ಬ್ಯಾಸ್ಕೆಟು. ಇದ್ರ ಮೇಲೆ MRP 85 ಇದೆ. ಮೇಡ್ ಇನ್ ಇಂಡಿಯಾ. ಸೊ ಮೇಡ್ ಇನ್ ಇಂಡಿಯಾನೇ ಐ ಆಮ್ ಶೋರ್. ಇಲ್ಲೇ ಇದೆ, ಒಂದು ನಿಮಿಷ. ಸಾರಿ, ಕಾಣಿಸ್ತಿದೆಯಾ? ಮೇಡ್ ಇನ್ ಇಂಡಿಯಾ ಇದು. ಸೊ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಇದು. ಸೊ ಈ ರೀತಿ 2 ಆರ್ಗನೈಸಿಂಗ್ ಟೇಬಲ್ದು ಪ್ರಾಡಕ್ಟ್ ತೊಗೊಂಡಿದ್ದೆ. ತುಂಬ ಡಸ್ಟ್ ಇದೆ. ವಾಶ್ ಮಾಡ್ತಾ ಇಲ್ಲ ಇವತ್ತು, ಹಾಗೆ ಕ್ಲೀನಪ್ ಮಾಡ್ತಾ ಇರ್ತೀನಿ. ಮತ್ತೆ ಕ್ಲೀನಪ್ ಮಾಡ್ತಾ ಇರಬೇಕು. ಲಾಸ್ಟ್ ಮಂತು ಕೂಡ ನಾನು ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಎತ್ತಿಟ್ಟಿದ್ದೆ. ಇವಾಗ ಸದ್ಯ ಬೇರೆ ಕೆಲಸಗಳಿರೋದ್ರಿಂದ ಹಾಗೆ ನೀಟಾಗಿ ಒರೆಸ್ಬಿಟ್ಟು ಮತ್ತೆ ಇನ್ನೊಂದು ದಿವಸ ತೊಳೆದ್ರಾಗುತ್ತೆ. ಯಾಕಂದರೆ ಲಾಸ್ಟ್ 15 ಡೇಸು ಆಗಿಲ್ಲ ವಾಶ್ ಮಾಡಿದೆ ನೀಟಾಗಿ. ಸೊ ಇದು ಅಷ್ಟೇ ಡಿಮಾರ್ಟಲ್ಲಿ ತೊಗೊಂಡಿದ್ದು 89 ರುಪೀಸು. ಸೊ ಡಿಮಾರ್ಟ್ ಪ್ರೈಸ್ ನೋಡಿ 89 ರುಪೀಸು. ಒಳ್ಳೆ ಪ್ರಾಡಕ್ಟ್ ಮಾತ್ರ. ಇದು ಒರಿಜಿನಲ್ ಪ್ರೈಸ್ ಬಂದು 100 ರುಪೀಸ್ ಇತ್ತು. ಸೊ ಎಷ್ಟು ಚೆನ್ನಾಗಿರೋ ಕ್ವಾಲಿಟಿ ಗೊತ್ತಾ. ಇದನ್ನು ತೊಗೋಬೇಕಾದ್ರೂ ಅಷ್ಟೇ ನಮ್ಮ ಮನೆಯವರು. ಡಿಮಾರ್ಟು ನಾವಿರೋ ಏರಿಯಾದಲ್ಲಿ ಇರಲಿಲ್ಲ, ನಾವು ಸ್ವಲ್ಪ ದೂರ ಹೋಗಬೇಕಿತ್ತು. ನಾವು ಅಲ್ಲಿಗೆ ಹೋದಾಗೆಲ್ಲ ನನಗೆ ಏನಾದ್ರು ತೊಗೋಬೇಕು, ಆರ್ಗನೈಸ್ ಮಾಡಬೇಕು ಅಂತ ತುಂಬ ಆಸೆ. ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು ಅಷ್ಟೇ ಯೂಸ್ ಮಾಡ್ತಾ ಇದ್ದಿದ್ದು ಅವರು. ಬಟ್ ನಾನು ತೊಗೋತಾ ಇದ್ದೆ ಅಷ್ಟೇ. ತೊಗೋಬೇಕಾದ್ರೆಲ್ಲ ಬೈಯೋರು, ತೊಗೊಂಡಾದಮೇಲೆ ಅವರೇ ಯೂಸ್ ಮಾಡೋರು. ಸೊ ಇದು ಕೂಡ ಅಷ್ಟೇ ಒಳ್ಳೆ ಟ್ರೇ. ಎಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ ಗೊತ್ತಾ. ಇದೆಲ್ಲ ಫ್ರಿಜ್ಜಲ್ಲಿ ಬೇಕಾದ್ರೆ ನಿಮ್ಮ ಸ್ಟಡಿ ಟೇಬಲು, ಮೇಕಪ್ ಟೂಲ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಕೂಡ ಈ ಒಂದು ಪ್ರಾಡಕ್ಟ್ ಬೆಸ್ಟ್ ಅಂತ ಅನ್ಕೋತೀನಿ. ಎಷ್ಟು ಒಳ್ಳೆ ಕ್ವಾಲಿಟಿ ಗೊತ್ತಾ ನೋಡಿ. ಇದು ತೊಗೊಂಡು ಆಲ್ಮೋಸ್ಟ್ 1 ಇಯರ್ ಆಗಿದೆ. ಇನ್ನೂ ಕಲರ್ ಕೂಡ ಶೇಡ್ ಹೋಗಿಲ್ಲ ನೋಡಿ, ಹಾಗೆ ಚೆನ್ನಾಗಿದೆ. ಸೊ ವ್ಯಾಲ್ಯೂಯಬಲ್ ಅಂತ ಅನ್ಕೋತೀನಿ. 89 ರುಪೀಸ್ ವ್ಯಾಲ್ಯೂಯಬಲ್. ಸೊ ಇವಾಗ ಇಲ್ಲಿರುವಂಥ ಪ್ರಾಡಕ್ಟ್ಗಳನ್ನೆಲ್ಲ ನೀಟಾಗಿ ಯಾವ್ಯಾವ ಬಾಕ್ಸ್ ಹಾಕಬೇಕೋ ಏನೋ ನೋಡ್ಕೊಂಡು ಈಗ ಆಲ್ಮೋಸ್ಟ್ ನಂಗೆ ಮರ್ತೇ ಹೋಗಿದೆ ಯಾವ ಬಾಕ್ಸ್ಗೆ ಯಾವುದನ್ನು ಆರ್ಗನೈಸ್ ಮಾಡೋದು ಅಂತ. ಒಂದು ಸ್ವಲ್ಪ ಟೆನ್ಷನಲ್ಲೇ ಇದ್ದೀನಿ. ಸೊ ಈ ಸಣ್ಣದೆಲ್ಲ ನಾನು ಡಿಮಾರ್ಟ್ ಅಂದರೆ ಡಿಮಾರ್ಟ್ಗೆ ಹೋಗಿ ಶಾಪ್ ಮಾಡಲ್ಲ. ಪ್ಲಸ್ ಎಲ್ಲಿ ಸಾಧ್ಯನೋ ಅಲ್ಲಿ ಹೋಗ್ಬಿಟ್ಟು, ಅಥವಾ ಈ ಬಜಾರ್ಗಳಂತ ಹಾಕಿರ್ತಾರೆ ನೋಡಿ, ಸೊ ಬಜಾರ್ಗಳಲ್ಲಾದರೂ ಸರಿ ಹೋಗಿ ನೋಡ್ತೀನಿ ಪ್ರಾಡಕ್ಟ್ಗಳನ್ನ, ಇಷ್ಟ ಆದರೆ ತೊಗೋತೀನಿ. ಸೊ ಇದು ಸಣ್ಣದು ನೋಡಿ,
ಇವೆಲ್ಲ ನಾನು ತೊಗೊಂಡಿದ್ದು ಫ್ರಿಜ್ ಆರ್ಗನೈಸ್ ಮಾಡೋಣ ಅಂತ. ಆಮೇಲೆ ಫ್ರಿಜ್ಜು ಬೇಡ, ಇದು ಸಣ್ಣ ಸಣ್ಣ ಜಾರ್ಗಳು ಬರುತ್ತಲ್ಲ ಅದನ್ನೆಲ್ಲ ಒಂದೊಂದು ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಅಥವಾ ನಾವೇನಾದರೂ ಖಾರ ರುಬ್ಬಿರೋದು ಏನಾದರೂ ಚಟ್ನಿ ಮಿಕ್ಕಿದ್ರೆ ಒಂದು ಬೌಲ್ಗೆ ಹಾಕ್ಬಿಟ್ಟು ಇಲ್ಲಿ ಆರ್ಗನೈಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನಾನು ಇಲ್ಲೇನು ಅಷ್ಟೊಂದು ಯೂಸ್ ಮಾಡೋದಲ್ಲ, ಅದಕ್ಕೋಸ್ಕರ ನಾನು ಮೇಕಪ್ಗೋಸ್ಕರ ಯೂಸ್ ಮಾಡ್ಕೊತೀನಿ. ಈ ರೀತಿ ಫೆವಿಕಲ್ಲು ಅದು ಇದು ಹಾಕೊಳ್ಳೋಕ್ಕೋಸ್ಕರ. ಟ್ಯಾಬ್ಲೆಟ್ಸ್ಗಳು ನೋಡಿ ಎಲ್ಲ ಪೌಡರ್ ಆಗಿಬಿಟ್ಟಿದೆ. ಪಾಪ ಎಲ್ಲ ಪೌಡರ್ ಮಾಡಿಬಿಟ್ಟಿದ್ದಾಳೆ, ಇನ್ನು ಬೈಯಂಗಿಲ್ಲ ಏನಿಲ್ಲ. ಸ್ವಲ್ಪ ಬುದ್ಧಿ ಬರೋವರೆಗೂ ಕೂಡ ಸ್ವಲ್ಪ ಕಷ್ಟನೇ. ಸಾಧ್ಯವಾದಷ್ಟು ನಾವೇ ಕ್ಲೀನಪ್ ಮಾಡ್ಕೊತಾ ಹೋಗಬೇಕು. ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ಒಂದೊಂದೇ ತೆಗೆದು ಈಗ ಡಸ್ಟೆಲ್ಲ ತೆಗಿತಾ ಇದ್ದೀನಿ ನೋಡಿ. ಈ ಕ್ಲಿಪ್ಪು 10 ರೂಪಾಯಿ ನೋಡಿ, ಎಷ್ಟು ಗಟ್ಟಿ ಇದೆ ಗೊತ್ತಾ. ಈ ರೋಡ್ ಸೈಡಲ್ಲೆಲ್ಲ ತಳ್ಳಗಡಿಲಿ ಮಾರ್ಕೊಂಡು ಬರ್ತಾರಲ್ಲ ಅವ್ರ ಹತ್ರ ತೊಗೊಂಡಿದ್ದು. ಡೈಲಿ ಯೂಸ್ಗೆ ಈ ರೀತಿ ಹಾಕೋಬೇಕು ಅಂದರೆ ಈ ರೀತಿ ಕ್ಲಿಪ್ ಬಿಟ್ಟರೆ ತುಂಬ ಯೂಸ್ ಆಗುತ್ತೆ. ಮೊದಲು ಅಂದರೆ ನನಗೆ ತುಂಬ ದಪ್ಪ ಇತ್ತು ಕೂದಲು, ಇವಾಗ ಉದುರೋಗಿದೆ ಎಲ್ಲ. ಸೊ ಪಾಪುದು ಸಿರಪ್ಗಳು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ರೀತಿ ನಾವು ಯಾವಾಗಂದರೆ ಆವಾಗ ಎಲ್ಲರೂ ನಾವು ಹೊರಗಡೆ ಹೋಗ್ಬಿಟ್ಟಾಗ ಮನೇಲಿ ಯಾರಾದರೂ ಇರ್ತಾರೆ ಪಾಪು ನೋಡ್ಕೊಳ್ಳೋಕ್ಕೆ ಅಂದಾಗ ಬಾಟ್ಲು ಮೇಲೆ ಈಗ ಈ ಸಿರಪ್ಪು ಪಾಪಕ್ಕೆ ಕೊಡಬೇಕು, ಎಷ್ಟು ml ಕೊಡಬೇಕು, ಯಾವಾಗ ಕೊಡಬೇಕು, ಮತ್ತು ಇದು ಯಾವ ಜ್ವರದ್ದು ಸಿರಪ್ಪ ಅಥವಾ ಕೆಮ್ಮುದ ನೆಗಡಿದ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಬರೆದ್ಬಿಟ್ಟು ಎಷ್ಟು ml ಕೊಡಬೇಕು, ಡೇ ಆ್ಯಂಡ್ ನೈಟಾ ಅಥವಾ ಊಟಕ್ಕಿಂತ ಮುಂಚೆ ನಾವು ಊಟ ಆದಮೇಲೆ ಇದೆಲ್ಲ ಇದ್ರ ಮೇಲೆ ಬರ್ಕೊಬೋದು ನೋಡಿ. ಇಲ್ಲಿ ಫೀವರ್ದು 5 ml 2 ಟೈಮ್ಸ್ ಕೊಡೋದು, ಈ ರೀತಿ ಬರೆದಿಟ್ಕೊಂಡಿದ್ದೀನಿ ನಾನು. ಸೊ ಇದು ನನಗೆ ಬ್ಯಾಂಗ್ಳೂರಲ್ಲಿ ಪಾಪುನ ಖುಷಿನ ತೋರಿಸ್ಬೇಕಾದ್ರೆ ಒಬ್ಬರು ಡಾಕ್ಟ್ರು ಸಜೆಷನ್ ಕೊಟ್ಟಿದ್ದು. ನೀವು ಓದಿರ್ತೀರ ಓಕೆಮ್ಮ, ಓದಿಲ್ಲದೆ ಇರೋರ್ಗೆ ಗೊತ್ತಾಗಲ್ಲ ಅದು. ಸೊ ಅಂಥವ್ರಿಗೆ ಈ ರೀತಿ ಬರೆದಿಟ್ಬಿಟ್ರೆ ಸೊ ಅವ್ರಿಗೆ ಗೊತ್ತಾಗುತ್ತೆ, ಅವಾಗ ಅವರೇ ಕೊಡ್ತಾರೆ ಸಿರಪ್ಗಳನ್ನ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಸೊ ಒಂದು ಕಡೆ ಎಲ್ಲ ಎತ್ತಿಡ್ತಾ ಇದ್ದೀನಿ. ಇವಾಗ ಪೆನ್ಗಳೆಲ್ಲ ನೋಡಿ, ಸೊ ಮಾರ್ಕರ್ಗಳು, ಸ್ಕೆಚ್ ಪೆನ್ಗಳು ಎಲ್ಲ ಬೇರೆ ಬೇರೆ ಆಗೋಗಿದೆ. ಪೆನ್ಗಳು ಬೇಕಾಗ್ತಾ ಇರುತ್ತೆ ಅವಾಗವಾಗ. ಎಷ್ಟೇ ಪೆನ್ ಇರಲಿ ಫ್ರೆಂಡ್ಸ್, ಬೇಕು ಅಂದಾಗ ಒಂದು ಕೈಗೆ ಸಿಗಲ್ಲ, ಬೇಡದೇ ಇದ್ದಾಗ ಎಲ್ಲ ಹತ್ತಿರದಲ್ಲೇ ಇರುತ್ತೆ. ಸೊ ಅಲ್ಲಿ ಆರ್ಗನೈಸ್ ಮಾಡೋದನ್ನೆಲ್ಲ ಒಂದು ಕಡೆ ಇರ್ತೀನಿ. ಇಷ್ಟೊಂದು ಅಂದರೆ ನನಗೆ ಕನ್ಫ್ಯೂಷನ್ ಆಗ್ತಿದೆ ಎಲ್ಲಿ ಮುಂದದು ಅಂತ. ಸೊ ಇದು ನೋಡಿ, ಇದು ಡಿಮಾರ್ಟಲ್ಲಿ ತಂದಿದ್ದೆ. ಸ್ಪೆಷಲ್ ಪ್ರೈಸು 39 ರುಪೀಸು, ಒರಿಜಿನಲ್ ಪ್ರೈಸ್ ಬಂದು 44 ರುಪೀಸು. ಪ್ಲಾಸ್ಟಿಕ್ಕು, ಇದು ಮೇಡ್ ಇನ್ ಇಂಡಿಯಾನಾ ಏನು, ಮೇಡ್ ಇನ್ ಇಂಡಿಯಾ ಅನ್ಕೋತೀನಿ. ಮೇಡ್ ಇನ್ ಇಂಡಿಯಾ ಅಂತ ಏನು ಹಾಕಿಲ್ಲ, ಬಟ್ ಇದ್ರ ಪ್ರೈಸ್ ಬಂದ್ಬಿಟ್ಟು 39 ರುಪೀಸ್ ಇದೆ. ಸೊ ನಾನು ಇದನ್ನು ಬಾಚಣಿಗೆ ಹಾಕ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಪೆನ್ನೇ ನಾನು ಇದರಲ್ಲಿ ಹಾಕಲ್ಲ. ಬಾಚಣಿಗೆ ಆದರೆ ಒಂದು 4-5 ಬಾಚಣಿಗೆ ಇರುತ್ತಲ್ವ, ಸೊ ಇದರಲ್ಲೇ ಬಾಚಣಿಗೆಗಳನ್ನ ಸ್ಟೋರ್ ಮಾಡಿ ಇಡಬಹುದು. ಒಳ್ಳೆ ಲುಕ್ಕು. ನಾನು ಆ್ಯಕ್ಚುಲಿ ಇದು ಗ್ರೀನು ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ನಮಗೆ ಪ್ರಾಡಕ್ಟ್ಗಳು ಇಷ್ಟ ಆಗುತ್ತೆ, ಕಲರ್ಗಳು ಇಷ್ಟ ಆಗುತ್ತೆ ಅಂದಾಗ ಆ ಕಲರ್ನ ನಾನು ಚೂಸ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ ನಾನು ಚೂಸ್ ಮಾಡೋ ಎಷ್ಟೋ ಕಲರ್ಸ್ಗಳು ರ್ಯಾಂಡಮ್ ಆಗಿ ತುಂಬ ಲುಕ್ ಕೊಡುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಇದು ಅಷ್ಟು ಒಳ್ಳೆ ಲುಕ್ ಕೊಡುತ್ತೆ. ನನಗಿಷ್ಟ ಈ ಒಂದು ಸ್ಟ್ಯಾಂಡು ನೋಡಿ. ಇದು ಪ್ಲಾಸ್ಟಿಕ್ದು ಇನ್ನೊಂದು ಸ್ಟೀಲು ಕೂಡ ತೊಗೊಂಡಿದ್ದೆ, ಅದನ್ನು ಕಿಚನ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಪೆನ್ ಸ್ಟ್ಯಾಂಡ್ ಆಗು ಯೂಸ್ ಮಾಡ್ಕೋಬೋದು, ಅಥವಾ ಸ್ಪೂನ್ ಸ್ಟ್ಯಾಂಡು, ಅಥವಾ ನೀವು ಸಿಸರು ಅಥವಾ ಚಾಕು ಇವನ್ನೆಲ್ಲ ಇಟ್ಕೊಳ್ಳೋಕ್ಕೂ ಕೂಡ ಯೂಸ್ ಮಾಡಬಹುದು. ಸೊ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಒಂದು ಕಡೆ ಇರ್ತೀನಿ. ಸೊ ಈ ರೀತಿ ಚೀಟಿಗಳು ಇವೆಲ್ಲ ಒಂದು ಕಡೆ ಇದ್ದರೆ ಬೇಗ ಕೈಗೆ ಸಿಗುತ್ತೆ.